ಸಿಎಂ ಡಿಕೆಶಿ ಬೆನ್ನಿಗೆ ಸೀಕ್ರೆಟ್ ಸೈನಿಕ. ವಿಪಕ್ಷಗಳಿಗೆ ಶುರುವಾಯಿತು ನಡುಕ. ಸೇರ್ಪಡೆಯಾಗಿರೋ ಆ ಸೀಕ್ರೆಟ್ ಸೈನಿಕ ಯಾರು? ಡಿಕೆಶಿ ಸಿಎಂ ಆಗಿ ವಾರ ಕಳೆದಿಲ್ಲ, ಅದಾಗಲೇ ವಿಪಕ್ಷಗಳನ್ನ ಹಣಿಯೋಕೆ ಮಾಸ್ಟರ್ ಪ್ಲಾನ್ ಮಾಡಿದ್ದಾರೆ. 2028ರಲ್ಲಿ ಮತ್ತೆ ಕಾಂಗ್ರೆಸ್ ಪಕ್ಷವನ್ನ ಅಧಿಕಾರಕ್ಕೆ ತರೋದಕ್ಕೆ ಬಿಗ್ ಸ್ಟೆಪ್ ಇಟ್ಟಿದ್ದಾರೆ. ಅದಕ್ಕಾಗಿ ಓರ್ವ ಸೀಕ್ರೆಟ್ ಸೈನಿಕನನ್ನ ಅಪಾಯಿಂಟ್ ಮಾಡಿಕೊಂಡಿದ್ದಾರೆ. ಆ ಸೀಕ್ರೆಟ್ ಸೈನಿಕನನ್ನ ಕಂಡು ವಿಪಕ್ಷಗಳಿಗೆ ಸಣ್ಣದಾಗಿ ನಡುಕ ಶುರುವಾಗಿದೆ. ಹಾಗಾದ್ರೆ ಆ ಸೀಕ್ರೆಟ್ ಸೈನಿಕನ ಸ್ಟ್ರೆಂತ್ ಏನೋ? ಆ ಸೀಕ್ರೆಟ್ ಸೈನಿಕ ಎಂಟ್ರಿಯಿಂದ ಕಾಂಗ್ರೆಸ್ಗೆ ಸಿಂಹಬಲ ಬರುತ್ತಾ? ಆ ಕುರಿತ ಇನ್ಸೈಡ್ ಮಾಹಿತಿಯನ್ನ ಬಿಚ್ಚಿಡ್ತೇವೆ. ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೇ ಪಕ್ಕದಲ್ಲಿರೋ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ. ಒಂದು ರಾಜಕೀಯ ಪಕ್ಷ ಅಧಿಕಾರಕ್ಕೆ ಬರಬೇಕು ಅಂದ್ರೆ ಜನಪರ ಕೆಲಸಗಳ ಜೊತೆಗೆ ಎದುರಾಳಿ ಪಕ್ಷಗಳನ್ನ ಕಟ್ಟಿ ಹಾಕಲು ತಂತ್ರ, ರಣತಂತ್ರ ಮತ್ತು ಪ್ರತಿತಂತ್ರಗಳನ್ನ ಹೆಣೆಯಬೇಕು. ಜೊತೆಗೆ ಕಾಲಕ್ಕೆ ತಕ್ಕಂತೆ ಹೊಸ ಸ್ಟ್ರಾಟಜಿಗಳನ್ನ ರೂಪಿಸಬೇಕು. ನಿಮ್ಗೆ ಗೊತ್ತಿರಲಿ, ಈ ಹಿಂದೆ 2023ರ ಚುನಾವಣೆಗೂ ಮೊದಲು ರಾಜ್ಯ ಕಾಂಗ್ರೆಸ್ ಇಂಥದ್ದೇ ರಣತಂತ್ರಗಳನ್ನ ಹೂಡಿ ಸಕ್ಸಸ್ ಕೂಡ ಆಗಿತ್ತು. ಆ ರಣತಂತ್ರಗಳನ್ನ ಕಾಂಗ್ರೆಸ್ ಪಕ್ಷಕ್ಕೆ ರೂಪಿಸಿಕೊಟ್ಟಿದ್ದೆ ಆ ಸೀಕ್ರೆಟ್ ಸೈನಿಕ. ನಿಮ್ಗೆ ಗೊತ್ತಿದೆಯೋ ಇಲ್ವೋ? 2023ರಲ್ಲಿ ರಾಜ್ಯದಲ್ಲಿ ಕಾಂಗ್ರೆಸ್ 135 ಸೀಟುಗಳ ಅಭೂತಪೂರ್ವ ಜಯ ಸಾಧಿಸಿದ್ದಕ್ಕೆ ಸಿದ್ದು ಡಿಕೆಶಿ ವರ್ಚಸ್ ಅಷ್ಟೇ ಕಾರಣವಾಗಿರಲಿಲ್ಲ. ಅದರ ಜೊತೆಗೆ ಕಾಂಗ್ರೆಸ್ ಘೋಷಿಸಿದ ಪಂಚ ಗ್ಯಾರಂಟಿ ಯೋಜನೆಗಳು ಕೂಡ ನೆರವಾಗಿದ್ವು. ಜೊತೆಗೆ ಚುನಾವಣಾ ಪೂರ್ವದಲ್ಲಿ ಕಾಂಗ್ರೆಸ್ ನಾಯಕರು ಬಿಜೆಪಿ ವಿರುದ್ಧ ಪಿಸಿಎಂ, ಸಿಸಿಎಂ ಅಭಿಯಾನಗಳನ್ನು ಹಮ್ಮಿಕೊಂಡಿದ್ರು. ಅಂದಿನ ಬೊಮ್ಮಾಯಿ ಸರ್ಕಾರದಲ್ಲಿ 40% ಕಮಿಷನ್ ಕರ್ಮಕಾಂಡ ನಡೆಯುತ್ತಿದೆ ಅಂತೇಳಿ ದೂರಲಾಗಿತ್ತು. ಜೊತೆಗೆ ಯಾವ್ಯಾವ ಇಲಾಖೆಯಲ್ಲಿ ಯಾವ ಹುದ್ದೆಗೆ ಎಷ್ಟು ಕಮಿಷನ್ ತಗೊಂತಿದ್ದಾರೆ ಅನ್ನೋ ಪಟ್ಟಿಯನ್ನು ರಿಲೀಸ್ ಮಾಡಲಾಗಿತ್ತು. ಆ ಪಟ್ಟಿ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು. ಇದು ಬೊಮ್ಮಾಯಿ ಸರ್ಕಾರದ ಇಮೇಜ್ ಅನ್ನೇ ಡ್ಯಾಮೇಜ್ ಮಾಡಿಬಿಟ್ಟಿತ್ತು. ಹೀಗಾಗಿ ಬಿಜೆಪಿಯ ಜಂಗ ಬಲವನ್ನೇ ಉಡುಗಿಸಿಬಿಟ್ಟಿತ್ತು. ಆನಂತರ ಮೋದಿ ಅವರೇ ಕರ್ನಾಟಕಕ್ಕೆ ಓಡೋಡಿ ಬಂದು ವಾರಗಳ ಕಾಲ ಟೆಂಟ್ ಹಾಕೊಂಡು ಪ್ರಚಾರ ನಡೆಸಿದ್ರು. ಬಿಜೆಪಿಯ ಹೀನಾಯ ಸೋಲನ್ನ ಯಾರಿಂದಲೂ ತಪ್ಪಿಸಲು ಸಾಧ್ಯವಾಗಿರಲಿಲ್ಲ. ಹಾಗಾದ್ರೆ ರಾಜ್ಯ ಕಾಂಗ್ರೆಸ್ ಅಂದಿನ ಬಿಜೆಪಿ ಸರ್ಕಾರವನ್ನ ಕಟ್ಟಿ ಹಾಕಲು ಪ್ಲಾನ್ ಹಾಕಿಕೊಟ್ಟಿದ್ಯಾರೋ? ಅವತ್ತು ಪಿಸಿಎಂ, ಸಿಸಿಎಂ ಅಭಿಯಾನಗಳ ಹಿಂದಿನ ಆ ಸೂತ್ರಧಾರ ಯಾರು ಗೊತ್ತಾ? ಅದು ಬೇರ್ಯಾರು ಅಲ್ಲ, ಅವರೇ ಆ ಸೀಕ್ರೆಟ್ ಸೈನಿಕ. ಅಂದ್ರೆ ಚುನಾವಣಾ ತಂತ್ರಜ್ಞ ಸುನಿಲ್ ಕನ್ನಗೋಲು. ಹೌದು ವೀಕ್ಷಕರೇ, ಸುನಿಲ್ ಕನ್ನಗೋಲು ಅವರ ಚುನಾವಣಾ ತಂತ್ರಗಾರಿಕೆ 2023ರ ಚುನಾವಣೆಯಲ್ಲಿ ಕೆಲಸ ಮಾಡಿತ್ತು. ಅವರು ರೂಪಿಸಿಕೊಟ್ಟ ಹಾದಿಯಲ್ಲಿ ಕಾಂಗ್ರೆಸ್ ನಾಯಕರು ಬಿಜೆಪಿ ಸರ್ಕಾರದ ವಿರುದ್ಧ ಮುಗಿಬಿದ್ದಿದ್ರು. ಹಾದಿ ಬೀದಿಗಳಲ್ಲಿ ಕಾಂಗ್ರೆಸ್ ನಾಯಕರು ಪ್ರತಿಭಟನೆಗಳನ್ನ ನಡೆಸಿದ್ರು. ನಿಮ್ಗೆ ಗೊತ್ತಿದೆಯೋ ಇಲ್ವೋ? ಈ ಹಿಂದೆ ಸಿಎಂ ಸಿದ್ದರಾಮಯ್ಯನವರು ಸುನಿಲ್ ಕನ್ನಗೋಲು ಅವರನ್ನ ಮುಖ್ಯ ಸಲಹೆಗಾರರನ್ನಾಗಿ ನೇಮಿಸಿಕೊಂಡಿದ್ರು. ಹೀಗಾಗಿ ಈಗ ಡಿಕೆಶಿ ಸಿಎಂ ಆಗುತ್ತಿದ್ದಂತೆ ಮತ್ತದೇ ಸುನಿಲ್ ಕನ್ನಗೋಲು ಅವರನ್ನ ತಮ್ಮ ಮುಖ್ಯ ಸಲಹೆಗಾರರನ್ನಾಗಿ ನೇಮಿಸಿಕೊಂಡಿದ್ದಾರೆ. ಬಳ್ಳಾರಿ ಜಿಲ್ಲೆಯ ಸುನಿಲ್ ಕನ್ನಗೋಲು ಅವರಿಗೆ ಸಂಪುಟ ದರ್ಜೆ ಸ್ಥಾನಮಾನದೊಂದಿಗೆ ಲಭ್ಯವಿರುವ ಎಲ್ಲಾ ಸೌಲಭ್ಯಗಳನ್ನು ಒದಗಿಸಿ ತಮ್ಮ ಸಲಹೆಗಾರರನ್ನಾಗಿ ಸಿಎಂ ನೇಮಕ ಮಾಡಿದ್ದಾರೆ. ಕರ್ನಾಟಕ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ಪಿಸಿಎಂ ಅಭಿಯಾನ, ಉಚಿತ ಗ್ಯಾರಂಟಿಗಳ ಹಿಂದಿನ ಸೂತ್ರಧಾರಿಯೇ ಸುನಿಲ್ ಕನ್ನಗೋಲು ಎನ್ನಲಾಗಿದೆ. ಕಾಂಗ್ರೆಸ್ ಪಕ್ಷ ಗೆಲ್ಲುವಲ್ಲಿ ತೆರೆಯ ಹಿಂದೆ ತಂತ್ರಗಾರಿಕೆಯನ್ನ ಹೆಣೆದಿದ್ರು. ಈಗ ಆಡಳಿತದಲ್ಲೂ ಸಿಎಂಗೆ ಮುಖ್ಯ ಸಲಹೆಗಾರರಾಗಿ ಜವಾಬ್ದಾರಿ ನಿರ್ವಹಿಸಲಿದ್ದಾರೆ. ಹಾಗಾದ್ರೆ ಈ ಹಿಂದೆ ತೆರೆಯ ಹಿಂದಿದ್ದು ಕಾಂಗ್ರೆಸ್ ಪಕ್ಷವನ್ನ ಅಧಿಕಾರಕ್ಕೆ ತರುವಲ್ಲಿ ಶ್ರಮಿಸಿದ ಇದೇ ಸುನಿಲ್ ಕನ್ನಗೋಲು ಅವರು ಇದೀಗ ಸರ್ಕಾರವನ್ನ ವಿಪಕ್ಷಗಳ ಟೀಕೆಗಳಿಂದ ಬಚಾವ್ ಮಾಡಲು ಮತ್ತು ವಿಪಕ್ಷಗಳ ಎಲ್ಲಾ ಅಸ್ತ್ರಗಳನ್ನ ಪುಡಿಗಟ್ಟಲು ಸರ್ಕಾರಕ್ಕೆ ನೆರವಾಗ್ತಾರಾ? ಅದಕ್ಕೆ ಸುನಿಲ್ ಕನ್ನಗೋಲು ಅದ್ಯಾವ ತಂತ್ರಗಳನ್ನ ಹೂಡ್ತಾರೆ, ಅದ್ಯಾವ ಮಾಸ್ಟರ್ ಪ್ಲಾನ್ ಗಳನ್ನ ರೂಪಿಸುತ್ತಾರೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಈ ಬಗ್ಗೆ ನೀವೇನಂತೀರಾ? ಕಮೆಂಟ್ ಮಾಡಿ, ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ. ಇಂಥ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡಬೇಕು ಅಂದ್ರೆ ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.